ಮತ್ತು ವಿಧಾನಸಭೆ ಎದುರುಗಡೆ ನಡೆದಂಥ ಸಭೆ ಎಷ್ಟು ಗೊಂದಲ ಗೋಜಲವಾಗಿದೆ. ಒನ್ ಸೈಡ್ ಡಿಸಿಷನ್ ಸರ್ ಇದೆಲ್ಲ ಪೂರ್ತಿ ಓವರಾಲ್ ಅರೇಂಜ್ಮೆಂಟ್ ಎಲ್ಲ ಒನ್ ಸೈಡ್ ಡಿಸಿಷನ್. ಹೌದೌದು. ಈಗ ನೋಡಿ DPR ಮಧ್ಯಾಹ್ನದಲ್ಲಿ ಆದೇಶ ಮಾಡ್ತಿದೆ ಅಂದರೆ ಅರ್ಥ ಏನು? ಮತ್ತು ಆ ಸ್ಟೇಜ್ ಮೇಲೆ ಎಲ್ಲ ಮಂತ್ರಿಗಳ ಫ್ಯಾಮಿಲಿ ಮತ್ತು ಅವ್ರ ಛಲಗಳೇ ಜನರಿಗೆ ಇವರು ಪ್ಲೇಯರ್ಸ್ ಕಾಣ್ತಾನೆ ಇಲ್ಲ. ಇಷ್ಟು ಅವ್ಯವಸ್ಥೆಯ ಒಂದು ಕಾರ್ಯಕ್ರಮ ನೋಡಿಲ್ಲ. ಈ ಸರ್ಕಾರಕ್ಕೆ ಏನಾದ್ರೂ ಸ್ವಲ್ಪ ನಾಚಿಕೆ ಮರ್ಯಾದೆ ಇದ್ದರೆ, ನೈತಿಕ ಮೌಲ್ಯ ಇದ್ದರೆ ಇದನ್ನು ಜವಾಬ್ದಾರಿಯನ್ನು ಹೊರಬೇಕು, ಸಂಬಂಧಪಟ್ಟವರು ರಾಜೀನಾಮೆಯನ್ನು ಕೊಡಬೇಕು. ಈಗ ತನಿಖೆ ಆಗಲಿ ಅಂತ ಹೇಳಿದ್ದಾರೆ. ತನಿಖೆ ಮ್ಯಾಜಿಸ್ಟ್ರೇಟನ್ನು ಡಿ ಸಿ ಇವ್ರ ವಿರುದ್ಧ ಏನಾದರೂ ಕೊಡ್ತಾನೆ? ಯಾರಿಗಾದರೂ ಒಬ್ಬರು ಸ್ಕೇಪ್ ಮಾಡ್ತಾರಷ್ಟೇ. ಮತ್ತು ಈ ತನಿಖೆ ಆಗಬಾರ್ದು. ಘಟನೆಯ ಪೂರ್ವದಲ್ಲಿ ಏನು ಇದರ ಬಗ್ಗೆ ಕ್ರಮ ತೆಗೆದುಕೋಬೇಕಾಯಿತು ಎಲ್ಲಿ ವಿಫಲ ಆಗಿದೆ, ಪೂರ್ವ ಯೋಜನೆ ಮಾಡೋದರಲ್ಲಿ, ಪೊಲೀಸ್ ಡಿಪ್ಲೊಮೇಷನಲ್ಲಿ ಏನು ಯಾರ್ಯಾರು ಜವಾಬ್ದಾರಿ ಇದ್ದರು, ಯಾರ್ಯಾರು ಹಿರಿಯ ಪೊಲೀಸ್ ಅಧಿಕಾರಿಗಳು, ಹಿರಿಯ IAS ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಯಾರ್ಯಾರು ನೇರವಾಗಿ ಜವಾಬ್ದಾರಿ ಇದ್ದಾರೆ, ಅವ್ರು ಎಲ್ಲಿ ಫೇಲ್ ಆದರು ಅದ್ರ ತನಿಖೆ ಆಗಬೇಕು. ಈ ಘಟನೆಯಲ್ಲಿ ತುಳಿತಕ್ಕೆ ಒಳಗಾದವನು ಸಾಮಾನ್ಯ ಮನುಷ್ಯ, ತುಳಿತಕ್ಕೆ ಆಗಿದ್ದು ಸಾಮಾನ್ಯ ಮನುಷ್ಯ. ಏನು ಕಂಡು ಹಿಡಿತಾರೆ ಇವರು? ಆದ್ದರಿಂದ ಈ ವ್ಯವಸ್ಥೆಯನ್ನು ಮಾಡೋದರಲ್ಲಿ ಎಲ್ಲಿ ಹಿರಿಯ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಫೇಲ್ ಆಗಿದ್ದಾರೆ ಅದ್ರ ಮೊದಲು ತನಿಖೆ ಆಗಬೇಕು. ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಂದ ಆಗಬೇಕು, ಅಂದರೆ ಸತ್ಯ ಬರ್ತದೆ. ಇಲ್ಲಿದ್ದರೆ ದೊಡ್ಡವರು ಇದರಲ್ಲಿದ್ದಾರೆ, ಏನೂ ಆಗೋದಿಲ್ಲ. ಆದ್ದರಿಂದ ಮುಖ್ಯಮಂತ್ರಿಗಳ ಇವತ್ತು ಹೇಳಿಕೆ ಭಾಳ ನಿರಾಶೆ ಆಗಿದೆ, ಬೇಜವಾಬ್ದಾರಿ ಹೇಳಿಕೆ.